ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರದ 2ನೇ ವಾರ ಆಗಿದೆ. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗಿದಿದೆ, ಪೂಜೆಗೆಲ್ಲ ರೆಡಿ ಆಗಿದೆ, ಪೂಜೆ ಮಾಡ್ಬೇಕಷ್ಟೇನೆ. ಇನ್ನು ಅಮ್ಮನ ಮನೆಯಿಂದ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ಇಲ್ಲೇ ಸ್ವಲ್ಪ ದೂರದಲ್ಲಿದೆ, ಜೈಲ್ಕನಿ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನ ಅಂತೇಳಿ. ಅಲ್ಲಿಗೆ ಹೋಗ್ಬಿಟ್ಟು ನಿಂಬೆಹಣ್ಣಿಂದು ದೀಪ ಹಚ್ಚಿ ಬರಬೇಕು, ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರಬೇಕು. ಅದಾದ್ಮೇಲೆ ಬಂದು ತಿಂಡಿ ಮಾಡಬೇಕು. ಇನ್ನು ನಾನು ಹೋದ್ಬಾರನು ಕೂಡ ಪೊಂಗಲ್ ಮಾಡಿದ್ದೆ, ಇನ್ನು ಇಲ್ಲೂ ಕೂಡ ಇವರು ಪೊಂಗಲ್ಲೇ ಮಾಡು, ಅದನ್ನೇ ತಿನ್ನೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸಿಹಿ ಪೊಂಗಲು ಖಾರ ಪೊಂಗಲೇ ಮಾಡಿದ್ದೀನಿ ಇವತ್ತೂ ಕೂಡ. ಇನ್ನು ದೇವ್ರ ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು. ನಮ್ಮ ಅತ್ತೆ ಇದ್ರಲ್ಲ, ಅವ್ರ ಸೊಸೆನೂ ಕೂಡ ಬರ್ತಾ ಇದ್ದಾರಂತೆ ಪಾಪು ಕರ್ಕೊಂಡು. ಸೊ ಅವ್ರು ಬಂದಮೇಲೆ ನಾವೆಲ್ಲ ಒಟ್ಟಿಗೆನೆ ಹೊರಡಬೇಕು ದೇವಸ್ಥಾನಕ್ಕೆ. ಅದಕ್ಕೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಅವ್ರು ಬರೋಷ್ಟರಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ನಿಂಬೆಹಣ್ಣಿಂದೆಲ್ಲ ರೆಡಿ ಮಾಡ್ಕೋಬೇಕು, ದೀಪ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಇನ್ನು ಅವ್ರು ಬಂದಾಗ ಹೊರಟ್ಬಿಡ್ಬೋದು. ಇನ್ನು ಬಂದು ಆಮೇಲೆ ಟಿಫನ್ ಮಾಡಬೇಕು. ನಾವು ಬೆಳಿಗ್ಗೆ 8 ಗಂಟೆಗೆ ಹೊರಡಬೇಕು ಅನ್ನೋದು ಪ್ಲಾನ್ ಇದ್ದಿದ್ದು. ಟೈಮ್ ಆಗಿಬಿಡುತ್ತೆ, ಬಿಸಿಲೆಲ್ಲ ನಡ್ಕೊಂಡು ಹೋಗ್ಬೇಕಲ್ಲ, ಬಿಸಿಲೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಟೈಮೇ ಆಗೋಯ್ತು. ಸುಮಾರು ಒಂದು ಇವಾಗ ನೋಡಿ 10 ಗಂಟೆನೇ ಆಗಿಬಿಟ್ಟಿದೆ. ಇವಾಗ ಮೇ ಬಿ ಆಟೋದಲ್ಲೇ ಹೋಗ್ಬೇಕು. ಇನ್ನು ಪಾಪನು ಬೇರೆ ಇರುತ್ತೆ ಅಲ್ವಾ, ನಡ್ಕೊಂಡೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಆಟೋದಲ್ಲೇ ಹೊರಟ್ಬಿಡ್ತೀವಿ. ಇನ್ನು ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ನಾನು ಕೂಡ. ಆ್ಯಂಡ್ ಇದು ಸೀರೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದೊಂದು ನಾನು ನಿಮಗೆ ತೋರಿಸಿದ್ನಲ್ಲ, ಇದು ಒಂಥರ ಕಲಂಕಾರಿ ಡಿಸೈನಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೇ ಇವತ್ತು ವೇರ್ ಮಾಡಿದೆ. ಹಿಂಗೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ, ಸೊ ಹಾಗಾಗಿ ವೇರ್ ಮಾಡಿದೆ. ಹೇಗಿದೆ ಅಂತೇಳಿ ತಿಳಿಸಿ. ಹೊಸ ಸೀರೆ ಅಲ್ವೇಂದ್ರಮ್ಮ, ಚೆನ್ನಾಯ್ತಾ? ಸಿಂಪಲಾಗಿ ಚೆನ್ನಾಗೈತೆ, ಏನೋ ಒಂಥರ. ಆದರೆ ಬ್ಲೌಸ್ ತೋಳು ಇನ್ನೊಂದು ಸ್ವಲ್ಪ ತುಂಡ ಇಡಿಸ್ಬೇಕಿತ್ತಲ್ವಾ, ಉದ್ದ ಆಯ್ತಲ್ವಾ? ಬಟ್ಟೆ ವೇಸ್ಟ್ ಆಯ್ತು. ಚೆನ್ನಾಗಾಯ್ತು. ಇದು ಬೋರ್ದು, ಅದು ಕಾವೇರಿ ಗ್ರೀನ್ ಒತ್ತಿ ಕೆಳಗಡೆ ಬಟನ್. ಅದೇ ಅದೇನೆ ಎಲ್ಲದಕ್ಕೂ ಸ್ಟಾರ್ಟಿಂಗ್ ಒತ್ತಬೇಕು. ಲೈಟ್ ಪಾಸ್ ಆಗಬೇಕು ಅಂತ. ಇಲ್ಲ ಅದು ಆನ್ ಮಾಡ್ಬಿಡಿ. ಅದು ಆನ್ ಮಾಡ್ಬಿಡಿ. ಅದು ಕಾವೇರಿದು, ಅದು ಕಾವೇರಿದು, ಇದು ಆನ್ ಮಾಡ್ಬಿಡಿ ಅಣ್ಣ. ಕಾವೇರಿದು ಆನ್ ಮಾಡಿರಬೇಕಾಗಿರೋದು. ಈಗ ನಾವು ಕಾವೇರಿದು ಕೆಳಗಡೆ ಸಂಪು ಬೇಕಿಲ್ಲ. ಆನ್ ಮಾಡೋ ಕಾವೇರಿದು ಸಂಪುದೇ ಇದು. ಮೇಲ್ಗಡೆ ಕೊಟ್ಟರೆ ನಾವು ಇಲ್ಲಿ ತಗ್ಬಿಟ್ಟಿದ್ವಾ, ಪೈಪ್ ಹಾಕೊಂಡಿವಿ ಆಚೆ ಬಡಿಕೆ. ಸರಿ ಆಯ್ತು. ಮಾ ಇದು ಆನ್ ಮಾಡ್ರಮ್ಮ. ಬರ್ತಾ ಇಲ್ಲ, ಅದು ಲೈಟ್ ಬರಬೇಕಲ್ಲ, ಅದು ಒಂದ್ಸಲ ಬರಲ್ಲ. ಕರೆಂಟ್ ಇಲ್ವಾ? ಒಂದೊಂದ್ಸಾರಿ ಬರಲ್ಲ. ಇನ್ನು ಕಾವೇರಿ ವಾಟರ್ದು ಪ್ರಾಬ್ಲಮ್ ಇದೆ ಅಂತೇಳಿ ಓನರ್ಗೆ ಹೇಳಿದ್ವಿ. ಸುಮಾರು ಒಂದು 2 ದಿನವೇ ಆಗಿಬಿಟ್ಟಿದ್ದು. ಕಾವೇರಿ ವಾಟರು ಸ್ವಲ್ಪ ಇದಾಗಿ ಬರ್ತಿರಲಿಲ್ಲ, ಏನೋ ಸ್ವಲ್ಪ ಸ್ಮೆಲ್ಲು ಮತ್ತು ಕಲರೆಲ್ಲ ಚೇಂಜಾಗಿ ಬರ್ತಿತ್ತು. ಹಾಗಾಗಿ ಅದನ್ನು ಉಪಯೋಗಿಸ್ತಿರ್ಲಿಲ್ಲ, ಬೋರ್ ವಾಟರ್ನೇ ಯೂಸ್ ಮಾಡ್ತಾಯಿದ್ವಿ. ಅದನ್ನು ಹೇಳಿದ್ವಲ್ಲ, ಅವರು ಕೂಡ ಬಂದಿದ್ರು, ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಪೈಪ್ ಕಲೆಕ್ಷನ್ ಎಲ್ಲ ತೆಗೆದ್ಬಿಟ್ಟು ಮಾಮೂಲಿ ನೀರನ್ನ ಚೆಕ್ ಮಾಡೋಣ ಅಂತೇಳಿ ಹಾಕ್ಕೊಂಡಿದ್ರು. ಇನ್ನು ಅದನ್ನು ಆನ್ ಮಾಡಿದ ತಕ್ಷಣವೇ ಮೇಲ್ಗಡೆನೇ ನೀರೆಲ್ಲ ಹಾರಿಬಿಡ್ತು. ಅದು ಇನ್ನು ಅದನ್ನೇ ನೋಡ್ತಾಯಿದ್ರು. ಆಮೇಲೆ ಹೇಳಿದ್ರು, ಹಿಂದೆಗಡೆ ರೋಡಲ್ಲಿ ಇದೆಯಲ್ಲ, ಅಲ್ಲೂ ಒಂದು 4-5 ಮನೆಗೆ ಮತ್ತು ನಮ್ಮ ಸೈಡು ಒಂದು 4-5 ಮನೆಗೆ ಇದೇ ಥರ ಆಗಿದೆ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ಒಂದು 3-4 ದಿನ ನೀರನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಹೊರಗಡೆನೇ ಬಿಟ್ಬಿಡಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದ್ವಿ. ನಾನು ಕೂಡ ನಿಂಬೆಹಣ್ಣಿನ ದೀಪ ಎಲ್ಲ ರೆಡಿ ಮಾಡ್ಕೋಬೇಕಿತ್ತು. ನಾನು ದೇವಸ್ಥಾನಕ್ಕೆಲ್ಲ ನಿಂಬೆಹಣ್ಣಿನ ತೊಗೊಂಡೋಗ್ಬಿಟ್ಟು ಅಲ್ಲೆಲ್ಲ ಕಟ್ ಮಾಡಿ ನಾನು ರೆಡಿ ಮಾಡ್ಕೊಳ್ಳಲ್ಲ. ಯಾಕಂತ ಅಂದರೆ ಅದ್ರದ್ದು ನಿಂಬೆಹಣ್ಣಿಂದು ರಸ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಹೊರಗಡೆ ಹಾಕಬೇಕಾಗತ್ತೆ. ನನಗದು ಇಷ್ಟ ಆಗಲ್ಲ. ಮನೇಲೇ ಮಾಡಿಕೊಂಡು ತೊಗೊಂಡೋಗ್ತೀನಿ. ಆ ರಸನೆಲ್ಲ ಮನೇಲೇ ಒಂದು ಲೋಟಕ್ಕೆ ಹಾಕಿ ಇಟ್ಟು ಫ್ರಿಜ್ಜಿಗೆ ಇಟ್ಬಿಡ್ತೀನಿ. ಬೇಕಂತಂದರೆ ಜ್ಯೂಸ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಚಿತ್ರಾನ್ನ ಏನಾದರೂ ಮಾಡ್ಕೊಂಡ್ಬಿಡ್ತೀನಿ ನಾನು.
ಅಲ್ಲಿ ತೊಗೊಂಡೋದ್ರೆ ಏನು ಗೊತ್ತಾ, ಅದನ್ನೆಲ್ಲ ಅಲ್ಲೇ ಹಿಂಡಿ ಬಿಸಾಕ್ಬಿಡ್ತೀವಿ. ಅದು ನನಗೆ ಇಷ್ಟ ಆಗಲ್ಲ. ಕೆಲವರೆಲ್ಲ ಹಾಗೆ ಮಾಡ್ತಾರೆ. ಅದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಈ ಥರ ಒಳಗಡೆ ಎಲ್ಲ ತಿರುಳೆಲ್ಲ ತೆಗ್ದು ನೀಟಾಗಿ ರೆಡಿ ಮಾಡ್ಕೊತೀನಿ. ಈಗ ಅಕ್ಕಿ ಇಟ್ಟಾಗ ಅದ್ರ ಮೇಲೆ ನೀಟಾಗಿ ಕೂತ್ಕೋಬೇಕು. ತುಪ್ಪ ಎಲ್ಲ ಹಾಕ್ತೀವಲ್ವ, ನೀಟಾಗಿ ಕೂತ್ಕೊಂಡಾಗ ದೀಪ ನೀಟಾಗಿ ಉರಿಯುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಮಾಡಿಕೊಂಡು ಹೊರಟ್ಬಿಡ್ತೀನಿ. ಇನ್ನು ಈ ನಿಂಬೆಹಣ್ಣಿನ ದೀಪನ ಹೆಣ್ಣು ದೇವರಿಗೆ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಅದರಲ್ಲೂ ಕೂಡ ಚಾಮುಂಡೇಶ್ವರಿ ತಾಯಿಗೆ ಹಚ್ಚಿದ್ರಂತೂ ಇನ್ನೂ ಶ್ರೇಷ್ಠ. ಹಾಗಾಗಿ ನಾನು ನಮ್ಮನೆ ಹತ್ರ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅಲ್ವಾ, ಅದಕ್ಕೆ ಹತ್ತಿಸ್ತೀನಿ. ಇನ್ನು ನಾನು ಮದುವೆ ಆಗೋಕ್ಕಿಂತ ಮುಂಚೆ 5 ವಾರನೂ ಕೂಡ ಮಾಡ್ತಾಯಿದ್ದೆ ನಾನು ಆಷಾಢ ಶುಕ್ರವಾರನ. ಈಗೇನಂತ ಅಂದರೆ ಇಲ್ಲಿಗೆ ಬಂದಾಗ ಅವಕಾಶ ಸಿಕ್ಕಿದಾಗ ನಾನು ಮಾಡ್ತೀನಿ. ಒಟ್ಟಿನಲ್ಲಿ ವರ್ಷಕ್ಕೆ ಒಂದು ಸಲನಾದ್ರೂ 1 ವಾರನಾದ್ರೂ ನಾನು ದೀಪನ ಹಚ್ಬಿಟ್ಟು ಹೋಗ್ತೀನಿ. ಅದನ್ನೇ ನಮ್ಮಮ್ಮಂಗೆ ಹೇಳ್ತಾ ಇದ್ದೆ, ಪೂಜೆ ಮಾಡಿಸ್ಕೊಳ್ಳೋಣ ಕಣಮ್ಮ ಅಂತ ಹೇಳ್ಬಿಟ್ಟು. ಅದೇ ಅವ್ರು ಹೇಳ್ತಾಯಿದ್ರು, ಇವಾಗೆಲ್ಲ ಪೂಜೆ ಮಾಡ್ಸೋಕ್ಕಾಗಲ್ಲ ಕಣೆ, ತುಂಬ ರಶ್ ಇರುತ್ತೆ, ಇವಾಗ ದೀಪ ಹತ್ತಿಸ್ಬಿಟ್ಟು ನೀನು ಮಾಮೂಲಿ ಬೆಳಗ್ಗೆ ಬಿಡು, ನೆಕ್ಸ್ಟ್ ವಾರ ಹೋದಾಗ ನಾನು ಪೂಜೆ ಮಾಡಿಸ್ಕೊತೀನಿ ಅಂತ ಹೇಳ್ತಾಯಿದ್ರು. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಏನು ಗೊತ್ತಾ, ನಾನು ಬೆಳಿಗ್ಗೆ ಬೇಗನೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಕೊಂಡ. ಹೆಂಗಿದ್ರೂ ನಾವು ವರ್ಷ ಸೇಮ್ ನಾವು 11:30 12 ಗಂಟೆಗೆ ಹೋಗೋದು. ಈ ಸಲನೂ ಅದೇ ಟೈಮಿಂಗ್ಸ್ ಆಗಿಬಿಡ್ತು. ತುಂಬ ರಶ್ ಇರುತ್ತೆ. ಎಷ್ಟು ರಶ್ ಇರುತ್ತೆ ಗೊತ್ತಾ, ಪೂಜೆ ಮಾಡೋಕ್ಕೂ ನಮಗೆ ಆರತಿ ಮಾಡೋಕ್ಕೂ ಬಿಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ ಅಲ್ಲಿ. ಹಾಗಾಗಿ ಬಿಡು, ಪೂಜೆ ಇನ್ನೊಂದು ಸಲ ನೆಮ್ಮದಿಯಾಗಿ ನೀಟಾಗಿ ಮಾಡಿಸ್ಕೊಂಬರೋಣ. ಈಗ ಮಾಡಿಸಿದ್ರು ಅಷ್ಟು ಇದಾಗಲ್ಲ. ಸೊ ಹಾಗಾಗಿ ಇವಾಗ ಅರ್ಚನೆ ಮಾಡಿಸ್ಕೊಂಡು ದೀಪಾರಾಧನೆ ಮಾಡಿಕೊಂಡು ಬಂದ್ಬಿಡೋಣ ಅಂಥೇಳಿ ಅಂದ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಅವ್ರು ಬರೋವರೆಗೂ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನೋಡಿ ನಾನು ಯಾವ ಥರ ಮಾಡ್ಕೊತೀನಿ ಅಂತ. ಇದನ್ನು ನಾವು ಇದ್ರ ಥರ ದೀಪದ ಥರ ಮಾಡ್ತೀವಲ್ವ, ಬಟ್ಲು ಥರ, ಆ ಥರ ಮಾಡಬೇಕಾದಾಗ ಕಾರ್ನರಿಂದ ನಾವು ಈ ಥರ ಮಾಡಿದ್ರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ ನಿಂಬೆಹಣ್ಣು. ಹಾಗಾಗಿ ನಾನು ಮಧ್ಯದಲ್ಲಿ ಒಂಥರ ಈ ಥರ ಈಗ ಪ್ರೆಸ್ ಮಾಡ್ತಾ ಇದ್ದೀನಲ್ಲ, ಈ ಥರ ಮಧ್ಯದಲ್ಲಿ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ರೌಂಡಾಗಿ ತಿರುಗಿಸ್ಕೊತೀನಿ. ಆವಾಗ ಕಾರ್ನರಲ್ಲಿ ನಿಂಬೆಹಣ್ಣು ಕಟ್ಟಾಗಲ್ಲ. ಇನ್ನು ಚಾಕು ಸಹಾಯದಿಂದ ಆ ತಿರುಳನ್ನೆಲ್ಲ ನೀಟಾಗಿ ತೆಕ್ಕೊಬಿಡ್ತೀನಿ. ಆವಾಗ ನೀಟಾಗಿ ಬರುತ್ತೆ. ಮತ್ತೊಂದು ಸಲ ವಾಶ್ ಮಾಡಿಕೊಂಡು ಅದನ್ನೆಲ್ಲ ಡ್ರೈ ಮಾಡಿಕೊಂಡು ಆಮೇಲೆ ನಾನು ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗ್ತೀನಿ. ಇನ್ನು ನಾನು ಯಾವ ಥರ ದೇವಸ್ಥಾನಕ್ಕೆ ಏನೇನೆಲ್ಲ ತೊಗೊಂಡೋಗ್ತೀನಿ ಮತ್ತು ಅದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಅಂದರೆ ನಾನು ಪರ್ಸ್ನಲಿ ನಾನು ಯಾವ ರೀತಿ ಮಾಡ್ತೀನಿ ನೋಡಿ, ಅದನ್ನು ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಅಷ್ಟೇ. ಇನ್ನು ನನಗೆ ಬೇರೆ ಹೊಸ್ದಾಗೇನೋ ಗೊತ್ತಿದೆ ಅಂತ ಅಲ್ಲ, ನಾನು ಯಾವ ಥರ ತೊಗೊಂಡೋಗ್ತೀನಿ, ನಾನು ಯಾವ ಥರ ಅಲ್ಲಿ ದೀಪಾರಾಧನೆ ಬೆಳಗ್ತೀನಿ ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಾನು 9 ದೀಪನ ಮಾಡ್ತೀನಿ. ಕೆಲವರು 5 ಮಾಡ್ತಾರೆ, ಕೆಲವರು 9 ಮಾಡ್ತಾರೆ, 11 ಮಾಡ್ತಾರೆ, 21 ಮಾಡ್ತಾರೆ. ಆ ಥರ ಆಲ್ಮೋಸ್ಟ್ ಎಲ್ಲರೂ ಕೂಡ 9 ಮಾಡ್ತಾರೆ. ಅದು ಬಿಟ್ಟರೆ 5 ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಯಾರು ಇವಾಗ ಮಾಡೋಕ್ಕೋಗಲ್ಲ. ಇನ್ನು ನಾನಿಲ್ಲಿ 9 ನಿಂಬೆಹಣ್ಣಿಂದು ದೀಪನ ಬಟ್ಲನ್ನ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮುಷ್ಟಿನಲ್ಲಿ 9 ಹಿಡಿ ಅಕ್ಕಿ ತೊಗೋಬೇಕು ನಾನು. ಈಗ ನಾನಲ್ವ ಹತ್ಸೋದು, ಹಾಗಾಗಿ ನನ್ನ ಮುಷ್ಟಿನಲ್ಲಿ ತೊಗೋತೀನಿ. 9 ಹಿಡಿ ಅಕ್ಕಿ ತೊಗೊಂಡಿರೋದು. ಇನ್ನು ಎಲೆ ಅಡಿಕೆ ತೊಗೊಂಡಿದ್ದೀನಿ, ಮತ್ತು ಗಂಧದ ಕಡ್ಡಿ ತೊಗೊಂಡಿದ್ದೀನಿ. ಇನ್ನು ಅರಿಶಿನ ಕುಂಕುಮ ಅದನ್ನು ಅಂಗಡೀಲಿ ತೊಗೊಳ್ಳೋಣ ಹೊಸ್ದಾಗಿ ಅಂತ ಅಂದ್ಬಿಟ್ಟು ನಾನು ಇಲ್ಲೇನು ತೊಗೊಂಡು ಹೋಗ್ತಾ ಇಲ್ಲ. ಮತ್ತು ತುಪ್ಪದಲ್ಲೇ 9 ಬತ್ತಿನ ನೆನೆಸಿ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಹೋದ್ಮೇಲೆ ಅದನ್ನು ಹಾಕ್ಕೊಂಡು ಇದು ಮಾಡಬೇಕು. ಬೇಕಂದರೆ ಕರ್ಪೂರನೂ ತೊಗೊಂಡೋಗ್ಬೋದು. ಮೇಲ್ಗಡೆ ಹಿಂಗೆ ಇದು ಹತ್ತೋದಕ್ಕೆ ಈಸಿ ಆಗುತ್ತೆ. ದೀಪ ಹತ್ಸೋದಕ್ಕೆ ಮೇಲ್ಗಡೆ ಹಾಕ್ಬಿಟ್ರೆ ಅದು ನೀಟಾಗಿ ನಾವು ದೀಪ ಹತ್ತಿದ ತಕ್ಷಣವೇ ನೀಟಾಗಿ ಹತ್ಕೊಳ್ಳುತ್ತೆ ಅನ್ನೋ ಥರ ಅದನ್ನು ತೊಗೊಂಡೋಗ್ತಾ ಇದ್ದೀನಿ. ಆ್ಯಂಡ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ ದೇವಸ್ಥಾನಕ್ಕೆ ಹೋಗೋದಾಗಲಿ, ಅಲ್ಲಿ ದೀಪಾರಾಧನೆ ಮಾಡೋದಾಗಲಿ, ದೇವ್ರ ದರ್ಶನ ಮಾಡೋದಾಗಲಿ, ಅದೆಲ್ಲ ನಂಗೆ ಪರ್ಸ್ನಲಿ ತುಂಬ ಇಷ್ಟ. ಆದರೆ ಇಂಥ ವಿಶೇಷ ದಿನಗಳಲ್ಲಿ ಹೋಗೋದು ಅಂತಂದರೆ ಇನ್ನೂ ಕೂಡ ಇಷ್ಟ ನನಗೆ. ಹಾಗಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ವಿ. ನಮ್ಮನ್ನು ಕೂಡ ಸರಿ ಅವರು ಬಂದುಬಿಡ್ಲಿ ಬಿಡು, ಒಟ್ಟಿಗೆ ಎಲ್ಲರೂ ಹೋಗೋಣ ಅಂಥೇಳಿ ಅಂದ್ಕೊಂಡ್ವಿ. ಇವತ್ತು ಏನು ಗೊತ್ತಾ, ಅವರು ಏನೋ ಚಾಮುಂಡೇಶ್ವರಿ ತಾಯಿನ ಕರ್ಸ್ಕೊಳ್ತಾ ಇದ್ದಾರೇನೋ ಅನ್ನೋ ಥರ ಅವರೂ ಕೂಡ ಇವತ್ತು ಇದೇ ವಾರನೂ ಬರ್ತಾಯಿದ್ರಿ. ಅವರೂ ಕೂಡ ದರ್ಶನ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಕರ್ಕೊಂಡು ಹೋಗ್ತಿದ್ದೆ. ಇನ್ನು ನಾನು ನಮ್ಮಮ್ಮ ಹೇಗೆ ಕಾಣಿಸ್ತಾ ಇದ್ದೀವಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಫೋಟೋನೂ ಕೂಡ ತಗೊಳ್ಳೋಣ ಅಂಥೇಳಿ ತೊಗೊಳ್ತಾ ಇದ್ವಿ. ಇನ್ನು ಹೊರಗಡೆ ಓನರು ಅವರೆಲ್ಲ ಬಂದಿದ್ರಲ್ವ, ಅವರು ಅದು ಬೇಕು ಇದು ಬೇಕು ಅಂದ್ಕೊಂಡು ಬರ್ತಾನೆ ಇದ್ರೆ, ಅದೇ ಅಮ್ಮ ನಗ್ತಾಯಿದ್ರು, ಅಯ್ಯೋ ಬಂದುಬಿಟ್ರು ಕಣೆ ಅವರು ಅಂತೇಳಿ ನಗ್ತಾಯಿದ್ರು. ಏಯ್ ಇಲ್ಲಿ ಇಷ್ಟೊತ್ತು ಬೇಕಾ ಬರೋಕ್ಕೆ? ಹಾಂ ಬಂದರೆ ಒಳಗಡೆ ಇದಕ್ಕೆ ಸ್ಟೋರೇಜ್ ಜಾಸ್ತಿ ಆಯ್ತಾ, ವಿಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ರೈಲ್ವೆ ಸ್ಟೇಷನಲ್ಲಿ ವೈಫೈ ಇರುತ್ತಲ್ಲ, ಅದಕ್ಕೆ ನಾವು ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಹೋದ್ವಾ. ಮಂಡ್ಯದಲ್ಲಿ ವೈಫೈ ಇಲ್ಲ, ಬೆಂಗಳೂರು ಮೈಸೂರಲ್ಲಿದೆ. ಇವನ್ ಟಿಕೆಟ್ ತಗೊಂಡು ಹೊರಗಡೆ ಹೋಗಿದ್ವಿ. ನಿನ್ನೆ ಸಿಕ್ಕಾಪಟ್ಟೆ ಇತ್ತು, ಮತ್ತೆ ವಾಪಸ್ ಬಂದು
ಹಣೆ ಹಿಂಗೆ ಒಂದೆರಡು ವಿಡಿಯೋ ಎಲ್ಲ ಶೇರ್ ಮಾಡಿದೆ. ನೀವು ನನಗೆ ನಾನು ಹೋಗೋ ಟೈಮಿಗೆ ಕಳಿಸ್ಕೊಟ್ರೆ ನನ್ನ ಮೊಬೈಲ್ಗೂ ಆಗಲ್ಲ, ಅದಕ್ಕೆ ಪ್ರತಿ ಮೊಬೈಲಿಗೆ ಶೇರ್ ಮಾಡ್ಬಿಟ್ಟು ನಾನು ಅಲ್ಲಿ ಹಾಕೊಂಡ್ಬಿಡ್ತೀನಿ ಅಂದೆ. ಬಂದಾಗಿಂದನೂ ಮಾಡಿರೋದೆಲ್ಲ ಇದೆಯಲ್ಲ, ನಾಳೆ ಸಾಯಂಕಾಲ ಬರ್ತಾರೆ, ನಾಳೆ ಬಂದರೆ ನಾಳೆ ಬೆಳಗ್ಗೆ. ಇನ್ನು ಇವರು ಕೂಡ ಬಂದರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತೇಳಿ. ಸ್ವಲ್ಪ ಹೊತ್ತು ಕಳೀಲಿ, ಈಗ ತಾನೇ ಬಂದಿದ್ದಾರಲ್ಲ ಅಂತೇಳಿ ಕೂರಿಸ್ಕೊಂಡಿದ್ವಿ. ಇವ್ರ ಹೆಸರು ಚೈತ್ರ ಅಂತೇಳಿ, ಪಾಪು ಹೆಸರು ವಿಹಾನ್ ದೇವ್ ಅಂತೇಳಿ. ಇವ್ರಂದರೆ ನನಗೆ ತುಂಬಾ ಇಷ್ಟ, ಯಾಕಂತಂದರೆ ಅವನು ಸ್ಮೈಲ್ ನನಗೆ ತುಂಬ ಇಷ್ಟ. ಮತ್ತು ಎಷ್ಟು ಕಾಮಾಗಿರ್ತಾನೆ ಗೊತ್ತಾ, ಹಠ ಮಾಡಲ್ಲ, ಏನೂ ಮಾಡಲ್ಲ, ಎಷ್ಟು ಕಾಮಾಗಿರ್ತಾರೆ ಗೊತ್ತಾ. ಅಂಥ ಪಾಪನ ನಾನು ಎಲ್ಲೂ ನೋಡೇ ಇಲ್ಲ. ಒಂಥರ ಕೂಲ್ ಗಾಯ್ ಅಂತಾರಲ್ಲ ಆ ಥರ ಪಾಪು ಅದು. ಕಾಲು ಪಾಪ ಏಟ್ ಮಾಡ್ಕೊಂಬಿಟ್ಟಿದ್ದ, ಸ್ನಾನದ ಮನೆಯಲ್ಲಿ ಸ್ವಲ್ಪ ಕಾಲನ್ನ ತೂರಿಸ್ಬಿಟ್ಟು ಏಟ್ ಮಾಡ್ಕೊಂಬಿಟ್ಟಿದ್ದ, ನೀರು ಹೋಗುತ್ತಲ್ಲ ಅಲ್ಲಿ ಕಾಲು ತೂರಿಸ್ಬಿಟ್ಟಿದ್ದ. ಹಾಗಾಗಿ ಅದನ್ನು ಶಾಪ್ಗೂ ತೋರಿಸ್ಬೇಕಿತ್ತು, ಒಟ್ಟಿಗೆ ಶಾಪಿಗೆ ತೋರಿಸ್ಕೊಂಡು ಒಟ್ಟಿಗೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೋಗೋಣ ಅಂತೇಳಿ ಅವರು ಕೂಡ ಬಂದಿದ್ದರು. ಹಾಗಾಗಿ ಸ್ವಲ್ಪ ಹೊತ್ತು ಇರಲಿ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ. ಇನ್ನು ನಾನು ಇದು ಮೊಬೈಲಲ್ಲೆಲ್ಲ ವೀಡಿಯೋಗಳೆಲ್ಲ ಮಾಡ್ಕೊಂಡಿದ್ದೆ ಅಲ್ವಾ, ಅದೆಲ್ಲ ಸ್ಟೋರೇಜ್ ಫುಲ್ಲು ಆಗಿಬಿಟ್ಟಿತ್ತು. ಹಾಗಾಗಿ ವೀಡಿಯೋ ಅಪ್ಲೋಡ್ ಮಾಡಿಬಿಡೋಣ, ಎಲ್ಲಾದರೂ ವೈಫೈ ಸಿಗುತ್ತಾ ಅಂತೇಳಿ ನಿನ್ನೆ ರೈಲ್ವೆ ಸ್ಟೇಷನ್ಗೂ ಹೋಗಿದ್ವಿ, ಪ್ಲಾಟ್ಫಾರ್ಮ್ ಟಿಕೆಟ್ ಎಲ್ಲ ತೊಗೊಂಡು ಹೋಗಿದ್ವಿ. ಬಟ್ ಅಲ್ಲಿ ಇರಲೇ ಇಲ್ಲ, ವೈಫೈ ಇರಲಿಲ್ಲ. ಅದನ್ನೇ ನಾನು ಇವ್ರ ಹತ್ರ ಶೇರ್ ಮಾಡ್ತಾಯಿದ್ದೆ, ಹಿಂಗಾಯಿತು ಕಣೆ ನಿನ್ನೆ ಹೋಗಿದ್ವಿ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ವಿ. ಇನ್ನೆಲ್ಲ ಆದಮೇಲೆ ದೇವಸ್ಥಾನಕ್ಕೂ ಹೋಗೋಣ, ಇನ್ನು ಟೈಮ್ ಆಗಿಬಿಡುತ್ತೆ ಬರೋಷ್ಟರಲ್ಲಿ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೋದ್ವಿ. ನೀಟಾಗಿ ತಿಂತಪ್ಪೇ ಅವಂದಷ್ಟೇ, ಕೈಗೆ ಏನಾದರೂ ಕೊಟ್ಟರೆ ಸುಮ್ಮನೆ ಕೂತ್ಕೊಂತಾನೆ, ಇಲ್ಲಾಂದ್ರೆ ಇಲ್ಲಿ ಒಂದು ರೌಂಡ್ ಹಾಕೊಂಡು ಬಂದಿರೋನು ಇವಾಗ. ಇನ್ನು ದೇವಸ್ಥಾನಕ್ಕೂ ಕೂಡ ಬಂದ್ವಾ, ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅಲ್ಲಿ ಬರಬೇಕಾದ್ರೆ ಅಂಗಡಿನಲ್ಲಿ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡೆ ಅಲ್ವಾ, ಆ ಟೈಮಲ್ಲಿ ಪಾಪನೂ ಕೂಡ ಆಟ ಮಾಡ್ತಿತ್ತು. ಹಾಗಾಗಿ ಒಂದು ಲಾಲಿಪಾಪ್ ತೊಗೊಳೋಣ ಅಂತೇಳಿ ತೊಗೊಟ್ಟೆ. ಪರ್ಸ್ನಲಿ ನಾನು ಇದನ್ನೆಲ್ಲ ತೊಗೊಡಲ್ಲ ಅವನಿಗೆ, ಬಟ್ ಇರಲಿ ಆಟ ಮಾಡುತ್ತಲ್ಲ ಅಂತೇಳ್ಬಿಟ್ಟು ಒಂದು ತಗೊಟ್ಟೆ. ಅದನ್ನು ನಾನು ಕಿತ್ತಿರಲಿಲ್ಲ, ಹಾಗೆ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಇನ್ನು ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಾ, ಅದು ಇದು ಎಳಿತಾನೆ ಅಂದ್ಬಿಟ್ಟು ಅವ್ರ ಅಮ್ಮ ಕಿತ್ತಿ ಕೊಟ್ಬಿಟ್ರು ತಿನ್ನಲಿ ಅಂತ. ಇನ್ನು ದೇವಸ್ಥಾನ ದರ್ಶನ ಮಾಡಿ ಮುಗಿಸೋವರೆಗೂ ಅದನ್ನೆಲ್ಲ ಬಟ್ಟೆಗೆ ಮಾಡಿಕೊಂಡು ಏನೇನೋ ಮಾಡಾಕ್ಬಿಟ್ಟಿದ್ದ ಅವರು. ಅಷ್ಟು ಬಟ್ಟೆಗೆಲ್ಲ ಬಾಯೆಲ್ಲ ಮಾಡಿಕೊಂಡು ಕೈಯೆಲ್ಲ ಮಾಡ್ಕೊಂಡು ಕೂತಿದ್ದ. ಇನ್ನು ನಾವಿದೆಲ್ಲ ರೆಡಿ ಆದಮೇಲೆ ಆರತಿನೇ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ವಿ. ಇನ್ನು ಕೆಳಗಡೆ ಇತ್ತಲ್ಲ ಅಲ್ಲಿ ಆಲ್ಮೋಸ್ಟ್ ಆರತಿ ಮಾಡೋದು, ಅಲ್ಲಿ ಫುಲ್ಲು ರಶ್ ಇತ್ತು, ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇಲ್ಲಿ ದೇವಸ್ಥಾನ ಮೇಲ್ಗಡೆನೇ ಒಂದು ಚಾಮುಂಡೇಶ್ವರಿ ತಾಯಿದು ಫೋಟೋ ಇಟ್ಟಿದ್ರು, ಹಾಗಾಗಿ ಅಲ್ಲೂ ಕೂಡ ಎಲ್ಲರೂ ಆರತಿ ಮಾಡ್ತಿದ್ರು. ಸೊ ಅಲ್ಲೇ ಮಾಡ್ಕೊಂಬಿಡೋಣ ಬಿಡು ಇನ್ನೇನು ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡ್ಕೊತಾ ಇದ್ವಿ. ನೀವನಿಗೆ ಕಾಲು ಬೇರೆ ಏಟಾಗಿತ್ತು ಅಲ್ವಾ, ಹಾಗಾಗಿ ಒಂದು ಕಡೆ ಕೂರಿಸ್ಕೊಂಬ ನೀನು, ಸುಮ್ಮನೆ ಅಲ್ಲೆಲ್ಲ ಬಂದು ಇದು ಮಾಡೋದು ಬೇಡ ಅಂತೇಳಿ ಒಂದು ಕಡೆ ಕೂರಿಸಿದ್ವಿ. ಓಂ ನಮಃ ತ್ರಿಪುರ ಸುಂದರೇ ಆನಾಯ್ತಾ ಶಿವದೂತ್ಯೇನ ದುರಿದಾನ ಸುಂದರೇನ ನಿತ್ಯೇನ ವಾನಿತ್ಯೇನ ಶ್ರೀರಾಮಾನಂದಮಣೇನ ಇನ್ನು ದೀಪ ಹಚ್ಬೇಕಾದ್ರಂತೂ ಎಷ್ಟು ಗಾಳಿ ಗೊತ್ತಾ, ಹತ್ತಿಸ್ತಾ ಇದ್ದೀನಿ, ಒಂದು ಕಡೆಯಿಂದ ಕೆಟ್ಟೋಗ್ತಾ ಇದ್ದೆ. ಹಂಗೋ ಹಿಂಗೋ ಮಾಡಿ ಹೆಂಗೋ ಹತ್ತಿಸ್ಕೊಂಡ್ವಿ. ನಾನು ಬೇರೆ ಮ್ಯಾಚ್ ಬಾಕ್ಸ್ ತೊಗೊಂಬಂದಿದ್ದ, ಅದರಲ್ಲಿ 2 ಕಡ್ಡಿ ಇದ್ದಿದ್ದು, ನಾನು ಸರಿಯಾಗಿ ನೋಡಿಲ್ಲ, ತುಂಬದ ಕಡ್ಡಿ ಏನಾದರೂ ತರಬೇಕಿತ್ತು, ಇರಲಿಲ್ಲ. ಹಾಗಾಗಿ ಗಂಧದ ಕಡ್ಡಿಗೆ ಹತ್ತಿಸ್ಕೊಂಡು ಎಲ್ಲನೂ ಹತ್ತಿಸ್ತಾ ಇದ್ದೆ. ಇನ್ನು ಪೂಜೆನೂ ಮಾಡಿಬಿಡೋಣ ಅಂತೇಳಿ ಆರತಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ನಾನಂತೂ ತುಂಬಾ ಭಕ್ತಿಯಿಂದ ಮಾಡಿಕೊಂಡೆ, ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಇದ್ದೆ. ಎಲ್ಲ ಮಾಡಿಬಿಟ್ಟು ಇಟ್ಟೋಗಿದ್ರೆ, ಇನ್ನು ಫ್ರೀ ಬೇರೆ ಇತ್ತು. ಅಷ್ಟೊಂದು ರಶಲ್ಲೂ ಕೂಡ ನನಗೆ ಸ್ವಲ್ಪ ಫ್ರೀ ಸಿಕ್ತಲ್ಲ ಅಂತೇಳ್ಬಿಟ್ಟು ನಾನು ನೀಟಾಗಿ ಭಕ್ತಿಯಿಂದ ಕೇಳಿಕೊಂಡೆ. ಮತ್ತು ಅಲ್ಲಿ ದೇವ್ರ ದರ್ಶನ ಕೂಡ ಮಾಡಬೇಕಾದ್ರೆ ಅಲ್ಲೂ ಕೂಡ ಬೆಳಗ್ತಾರೆ, ಬಟ್ ಅಲ್ಲಿ ರಶ್ ಇತ್ತು. ಮತ್ತು ಇವಾಗ ತಾನೇ ಪೂಜೆ ಸ್ಟಾರ್ಟ್ ಮಾಡಿದರು. ನಾನು ನಿಂತ್ಕೊಂಡು ಅಮ್ಮನಿಗೆ ಆರತಿ ಮಾಡೋಷ್ಟರಲ್ಲಿ ದೀಪನೂ ಹಾರೋಗ್ಬಿಡುತ್ತೆ. ಹಾಗಾಗಿ ಇಲ್ಲೇ ಆರತಿ ಮಾಡಿದ್ದೀನಲ್ವ, ಇಲ್ಲೇ ಇಟ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ನಾನು ಮತ್ತೆ ಕೆಳಗಡೆನೇ ಬಂದೆ. ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತಂದರೆ, ನಾನು ವರ್ಷ ಇಲ್ಲೇ ಕೆಳಗಡೆನೇ ಮಾಡ್ತಿದ್ದೆ, ಈ ವರ್ಷ ಸ್ವಲ್ಪ ಮೇಲ್ಗಡೆನೇ ಮಾಡಿಕೊಂಡು. ಅಲ್ಲಿ ತುಂಬ ರಶ್ ಇತ್ತು. ಮತ್ತು ಒಬ್ರಿಗೊಬ್ರು ಹಿಂದೆಗಡೆ ಲೈನಲ್ಲಿ ನಿಂತಿರ್ತಾರಲ್ವ, ಏರೆಲ್ಲ ಸುಡೋದು ಆ ಥರ ಎಲ್ಲ ಆಗುತ್ತೆ.
ಮತ್ತು ಅಲ್ಲಿ ತುಂಬ ಲೇಟು, ಬೇಗ ಪೂಜೆ ಮಾಡಿಕೊಂಡು ಬರಲ್ಲ, ಅಲ್ಲೇ ಒಂದು 10 ನಿಮಿಷ ಅಲ್ಲೇ ಒಬ್ಬೊಬ್ಬರು ನಿಂತ್ಕೊಂಡು ಬೇಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಲೇಟಾಗಿಬಿಡುತ್ತೆ ಅಂತೇಳಿ ಇಲ್ಲೇ ಮಾಡ್ಕೊಂಡ್ಬಿಟ್ಟೆ. ಇನ್ನು ನೋಡಿ ನಾನು ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂದರೆ ನನಗೆ ತುಂಬಾ ಖುಷಿ ಆಯಿತು. ಯಾವುದೂ ಆರಿಲ್ಲ, ಫುಲ್ಲು ನಾನು ಆರತಿ ಮಾಡಿ ಇಡೋವರೆಗೂ ಕೂಡ ಕಂಪ್ಲೀಟಾಗಿ ಉರಿತು. ಅದೊಂದು ನನಗೆ ಖುಷಿ ಆಯಿತು. ಇನ್ನು ಅಮ್ಮನೂ ಪೂಜೆ ಮಾಡಿದ್ರು ಮತ್ತು ಚಿತ್ರವರು ಕೂಡ ಪೂಜೆ ಮಾಡಿಕೊಂಡ್ರು. ಇನ್ನು ಅವರೆಲ್ಲ ಪೂಜೆ ಮಾಡಾದ್ಮೇಲೆ ಕೆಳಗಡೆ ಹೋಗಿ ಮತ್ತೆ ಅಮ್ಮನ ಸಲ ದರ್ಶನ ಮಾಡಿಕೊಂಡು ಆಮೇಲೆ ಪ್ರಸಾದ ತೊಗೊಂಡು ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಕೆಳಗಡೆ ಬಂದ್ವಿ. ಎಷ್ಟು ಜನ ಗೊತ್ತಾ, ಯಪ್ಪ ನಾನು ಇಷ್ಟೊಂದು ರಶ್ ಅಂತಲೇ ಅಂದ್ಕೊಂಡಿರಲಿಲ್ಲ. ಮೊದಲನೇ ವಾರಕ್ಕೆ ಮತ್ತು ಕೊನೆ ವಾರಕ್ಕೆ ತುಂಬ ರಶ್ ಇರುತ್ತೆ. ಈ 2ನೇ ವಾರ 3ನೇ ವಾರಕ್ಕೆ ಅಷ್ಟು ರಶ್ ಇರಲ್ಲ. ನಾನು ಆ ಥರ ಅಂದ್ಕೊಂಡು ಬಂದೆ, ಬಟ್ ತುಂಬಾ ರಶ್ ಇತ್ತು. ಮತ್ತು ಸ್ವಲ್ಪ ಒಂದು 1/2 ಅವರ್ ನಾವು ಬೇಗನೆ ಬಂದ್ವಾ, 11:30ಗೆಲ್ಲ ಬಂದಿದ್ವಾ, ಆಗ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ. ಆಮೇಲೆ ಸ್ವಲ್ಪ ಜಾಸ್ತಿ ಆಯಿತು. ಆಮೇಲೆ 12:15 ಮೇಲೆ ಸ್ವಲ್ಪ ಕಮ್ಮಿ ಆಯಿತು ಅಷ್ಟೇ. ತುಂಬ ರಶ್ ಇತ್ತು. ಒಬ್ರಿಗೊಬ್ರು ಎಷ್ಟು ಹತ್ತತ್ರ ಬಂದು ಇದು ಮಾಡ್ತಾಯಿದ್ರು ಅಂದರೆ ನೂಕುನುಗ್ಗಾಟ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಪಾಪನು ಮತ್ತು ಚಿತ್ರವ್ರನ್ನೂ ಕೂಡ ಒಂದು ಸೈಡು ಕೂರಿಸ್ಬಿಟ್ಟಿದ್ವಿ. ಇನ್ನೂ ಜಾಸ್ತಿ ಇದಾದರೆ ರಶ್ ಆಯಿತು ಅಂತಂದರೆ ಪಾಪು ಕಾಲೆಲ್ಲ ಪೇನ್ ಮಾಡಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಳ್ತಾಯಿದ್ದೆ. ಇನ್ನು ಇವ್ರು ನೋಡಿ ಹೆಂಗಪ್ಪ ನಮಸ್ಕಾರ ಮಾಡೋದು ಅಂತಂದರೆ ತೋರಿಸ್ತಾ ಇದೆ ಹಿಂಗೆ ಮಾಡೋದು ಅಂತೇಳಿ. ಇನ್ನು ಅಮ್ಮನ ಕೂಡ ದರ್ಶನ ಮಾಡಿಕೊಂಡು ಅರ್ಚನೆಯೂ ಕೂಡ ಮಾಡಿಸ್ಕೊಂಡ್ವಿ. ಮಾಡಬೇಕಾದ್ರೆ ತುಂಬಾ ರಶ್ ಇತ್ತು. ಅದಾದಮೇಲೆ ಮಂಗಳಾರತಿ ಎಲ್ಲ ತೊಗೊಂಡು ಸ್ವಲ್ಪ ಜನ ಖಾಲಿ ಆದ್ವಲ್ಲ, ಆವಾಗ ಮತ್ತೆ ಇನ್ನೂ ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಡ್ವಿ. ಟೋಟಲ್ 2 ಸಲ ದರ್ಶನ ಮಾಡ್ಕೊಂಡ್ವಿ. ನೋಡಿ ಎಷ್ಟು ರಶ್ ಇದೆ. ಇದು ತೀರ್ಥ ತೊಗೊಳಕ್ಕೆ ಕ್ಯೂ ನಿಂತಿರೋದು, ಇನ್ನೊಂದು ಬಂದು ಪ್ರಸಾದ ಕ್ಯೂ ನಿಂತಿರೋದು. ನಾವು ದೇವಸ್ಥಾನಕ್ಕೆ ಬಂದಾಗ ಫುಲ್ಲು ಪ್ರಸಾದ ಎಲ್ಲ ಇತ್ತು. ಸಿಹಿ ಪೊಂಗಲ್ಲು ಮತ್ತು ಬಾತು ಎಲ್ಲನೂ, ಪುಳಿಯೋಗರೆ ಎಲ್ಲನೂ ಕೊಡ್ತಾಯಿದ್ರು. ಅದಾದಮೇಲೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲಿ ಎಲ್ಲವೂ ಕೂಡ ಖಾಲಿಯಾಗಿ ಪೊಂಗಲ್ ಮಾತ್ರ ಸಿಕ್ತು ನಮಗೆ. ಅದೇ ಹೇಳ್ತಾಯಿದ್ರು. ನಾನು ಆಗಲೇ ಚಿತ್ರವ್ರಿಗೆ ಹೇಳ್ತಾಯಿದ್ದೆ, ನೀನು ಪಾಪು ಎತ್ಕೊಂಡು ಕೂತಿದ್ದೆ ಅಲ್ವಾ, ಆವಾಗಲೇ ಪ್ರಸಾದ ಹೋಗಿ ಈಸ್ಕೊಂಡ್ಬಿಟ್ಟಿದ್ರೆ ಆಗ್ತಾಯಿತ್ತು, ಪಾಪುಗೂ ತಿನ್ನಿಸ್ಬೋದಿತ್ತು ಅಂತೇಳಿ ಹೇಳ್ತಾಯಿದ್ದೆ. ನಾವು ಅವ್ನು ಚೆನ್ನಾಗಿ ಸ್ಮೈಲ್ ಕೊಡ್ತಾನೆ ಅಣಿ ಅವನು. ನೋಡಿ ಎಲ್ಲ ಚೂರು ಮಾಡಿ ಆ ರಮನ್ ತಿನ್ನಕ್ಕಾಗಲ್ಲ ಅಂತ ಚೂರು ಮಾಡಿರೋದು. ಅವಳು ಸಾಂಗ್ ಹಾಕವಳೆ ಅದಕ್ಕೆ. ಹೊಡ್ಬಿಡು ಅದ್ರಲ್ಲಿ ಹೊಡ್ಬಿಡೋದಕ್ಕೆ ಅಪ್ಪು ಅಷ್ಟೇನು ಇದು ಮಾಡಲ್ಲ. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ನಮ್ಮ ಅತ್ತೆನೂ ಕೂಡ ಬಂದಿದ್ದರು. ಅವರು ಅಂಗನವಾಡಿದು ಯಾವುದೋ ಮೀಟಿಂಗ್ ಇದೆ ಅಂತೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದರು. ಅವ್ರು ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಡೈರೆಕ್ಟ್ ಮನೆಗೇ ಬಂದರು. ಬಂದಮೇಲೆ ಊಟನೆಲ್ಲ ಮಾಡಿಕೊಂಡು ಆಮೇಲೆ ನಂದು ಮದುವೆದು ಮತ್ತು ಎಂಗೇಜ್ಮೆಂಟ್ ಆಲ್ಬಮ್ ಎಲ್ಲ ಇತ್ತಲ್ವ, ಅದೆಲ್ಲ ನೋಡಿಕೊಂಡು ಕೂತಿದ್ರು. ಅವರು ಮದುವೆಗೆ ಬಂದಿರಲಿಲ್ಲ, ಯಾಕಂತಂದರೆ ಮದುವೆ ಟೈಮಲ್ಲಿ ಅವರಿಗೆ ಗಂಟ್ಲು ಆಪ್ರೇಷನ್ ಆಗಿತ್ತು, ಹಾಗಾಗಿ ಅವ್ರು ಬಂದಿರಲಿಲ್ಲ ಅಲ್ವಾ. ಇನ್ನು ನಂದು ಮದುವೆ ಆಲ್ಬಮ್ ಎಲ್ಲ ಅವರು ಕೂಡ ನೋಡಿರಲಿಲ್ಲ, ಇದೇ ಫಸ್ಟು ಅವರು ಕೂಡ ಬಂದಿದ್ದು ಮನೆಗೆ. ಎಂಗೇಜ್ಮೆಂಟಿಗೆ ಬಿಟ್ಟರೆ ಇವಾಗಲೇ ಬಂದಿರೋದು. ಹಾಗಾಗಿ ಅದನ್ನೆಲ್ಲ ನೋಡೋಣ, ಹೆಂಗೂ ಕೂತಿದ್ದೀವಲ್ಲ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ನೋಡ್ತಾಯಿದ್ರು. ಚೆನ್ನಾಗಿದೆ ಅಂತೇಳಿ ನೋಡ್ತಾಯಿದ್ರು ಅವ್ರ ಸೊಸೆ ಅವರೆಲ್ಲ. ಆಲ್ಬಮ್ನ ನೋಡಿಕೊಂಡು ಅದು ಇದು ಅಂತ ನೋಡ್ಕೊಂಡು ಕೂತಿದ್ರು. ಇನ್ನು ಅಮ್ಮನೂ ಕೂಡ ಇವನು ಫೋಟೋ ನೋಡೋಕ್ಕೆ ಬಿಡ್ತಿರ್ಲಿಲ್ವಲ್ಲ ವಿಹಾನು, ಅದಕ್ಕೆ ನಾವು ಹೊರಗಡೆ ಹೋಗೋಣ, ಪೀಗೆ ಹೋಗೋಣ ಬಾ ಅಂತೇಳ್ಬಿಟ್ಟು ಅಮ್ಮ ಅವನನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಇನ್ನು ನಾವೇನು ಗೊತ್ತಾ, ಮನೇಲಿ ಈ ಥರ ಫಂಕ್ಷನ್ ಆದಾಗ ಆಲ್ಬಂಬು ಅದು ಇದು ನೋಡ್ಕೊಂಡು ಕೂತಿರ್ತೀವಲ್ವ, ಆವಾಗ ಅವ್ರು ಬಂದಿದ್ರು. ನಮಗೆ ಆ ಫಂಕ್ಷನ್ ದಿನ ಯಾರ್ಯಾರು ಬಂದಿದ್ದು ಏನು ಅನ್ನೋದು ಅಷ್ಟು ಗೊತ್ತಿರೋಲ್ಲ. ಈ ಆಲ್ಬಮ್ ನೋಡಿದಾಗ ಇವರು ಬಂದಿದ್ರ, ಆಮೇಲೆ ಅವ್ರ ರಿಲೇಷನ್ನು ಇವ್ರ ರಿಲೇಷನ್ನು ಅಂತೇಳಿ ಡಿಸ್ಕಷನ್ ಮಾಡಿಕೊಂಡು ಕೂತಿದ್ವಿ. ಒಂಥರ ಚೆಂದ ಅಲ್ವಾ, ಒಂದು ಫಂಕ್ಷನ್ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅದನ್ನೆಲ್ಲ ಈ ರೀತಿ ಒಂದು ಮೆಮೊರಿನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋದಂತೂ ಖುಷಿ ಕೊಡುತ್ತೆ.
ಇವನು ಪಾಪು ಅಂತ ಈ ಸಾಂಗ್ ಬಂತು ಅಂತಂದರೆ ಸಾಕು ಎದ್ದು ಎದ್ದು ಕುಣಿತಾ ಇರ್ತಾನೆ. ಹಾಗಾಗಿ ಟಿ ವಿ ಕನೆಕ್ಟ್ ಮಾಡ್ಬಿಟ್ಟು ಬಿಟ್ಟಿದ್ವಿ, ನೋಡೋಣ ಎಷ್ಟು ಮಾಡ್ತಾನೆ ಡ್ಯಾನ್ಸ್ ಅಂತ. ಇನ್ನು ಕಾಲೆಲ್ಲ ಚೆನ್ನಾಗಿದ್ದಿದ್ರೆ ಪಾಪ ಇನ್ನೂ ಡ್ಯಾನ್ಸ್ ಮಾಡೋದು. ಅದು ಆ ನೋವಲ್ಲೂ ಕೂಡ ಎದ್ದು ಎದ್ದು ಡ್ಯಾನ್ಸ್ ಮಾಡ್ತಾಯಿತ್ತು. ಇನ್ನು ಇವರು ಕೂಡ ಸಂಜೆ ಆಯ್ತಲ್ವ, ಹಾಗಾಗಿ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾಯಿದ್ರು. ಇನ್ನು ಅರ್ಶಿನ ಕುಂಕುಮ ಕೊಟ್ಟರು ಅಮ್ಮ. ಇನ್ನು ಜೊತೇಲಿ ನಮ್ಮತ್ತೆನೂ ಕೂಡ ಇಲ್ಲ ಬಾವ ಬೆಳಿಗ್ಗೆ ಬರುವಂತೆ ಅಂತೇಳಿ ಕರ್ಕೊಂಡೇ ಬಂದುಬಿಟ್ರು. ಇನ್ನು ನೋಡಿ ಇಲ್ಲಿ ಅವ್ರ ಮನೆ ಹತ್ರ ಸುತ್ತಮುತ್ತ ಎಷ್ಟು ನೀರಿದೆ, ಮತ್ತು ಹಸುಗಳು ಕುರಿಗಳು ಅವೆಲ್ಲ ನೋಡೋಕ್ಕೆ ಒಂಥರ ಚೆಂದ. ನನಗಂತೂ ಈ ವಾತಾವರಣ ತುಂಬಾ ಇಷ್ಟ ಆಯಿತು. ನಾನು ಅದನ್ನೇ ಹೇಳ್ತಾಯಿದ್ದೆ, ಅತ್ತೆ ನಿಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ ಕಣತ್ತೆ ವ್ಯೂಸ್ ಎಲ್ಲ, ನನಗಿಷ್ಟ ಆಯಿತು ಅಂತ ಹೇಳ್ತಾಯಿದ್ದೆ. ಇನ್ನೇನು ಗೊತ್ತಾ, ಬಿಸಿಲು ಬಂದರೆ ಮನೆ ಒಳಗಡೆ ಬರುತ್ತೆ, ಡೈರೆಕ್ಟ್ ದೇವ್ರ ಮನೆ ಹತ್ರನೇ ಬರುತ್ತೆ. ಅದೊಂದು ಖುಷಿ ಆಯಿತು. ಗಾಳಿ ಬೆಳಕು ಬಿಸಿಲು ಏನಕ್ಕೂ ಕೂಡ ಕೊರತೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಹರಿತಾ ಇದೆ. ಇದು 15 ದಿನಕ್ಕೊಂದು ಸಲ ಬಿಡ್ತಾರಂತೆ. ಇನ್ನು ಸೂರ್ಯೋದಯ ಏನೋ ಆಗ್ತಾಯಿತ್ತಲ್ಲ, ಹಾಗಾಗಿ ಚೆನ್ನಾಗಿದೆ ಅಂತೇಳಿ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನೇನು ಗೊತ್ತಾ, ಇಲ್ಲಿ ನಾನು ಬಂದಾದ್ಮೇಲಂತೂ ಅವನ ಜೊತೆ ಆಟ ಆಡೋದೇ ಆಗೋಯ್ತು. ವೀಡಿಯೋಗಳನ್ನ ಯಾವುದೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ತುಂಬಾ ನನಗೇನು ಗೊತ್ತಾ, ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇನ್ನೂ ಬೇಕು ಅಂತಲೇ ಅನ್ನಿಸ್ತಾಯಿತ್ತು. ಅಷ್ಟು ಖುಷಿ ಕೊಡ್ತಾಯಿತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಹಾಗಾಗಿ ನಾನು ಅವನ ಜೊತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ, ಇಲ್ಲಿಗೆ ಬರೋವರೆಗೂ ಕೂಡ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಒಂದು ಸೆಕೆಂಡು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲಿಲ್ಲ ನಾನು. ಯಾರನ್ನ ನೋಡು ಆ ಕಾಲು ಹಾಕೊಂಡು ಇವನು ಪಾಪು ಮಧ್ಯಾಹ್ನ ಟೈಮ್ ಊಟ ಆದಮೇಲೆ ನಿದ್ದೆ ಮಾಡ್ತಿದ್ದಂತೆ. ಇವತ್ತು ಯಾಕೋ ನಿದ್ದೆನೇ ಮಾಡ್ತಿರ್ಲಿಲ್ಲ, ತುಂಬ ಆಟ ಆಡ್ತಾ ಇದ್ದ. ಅದಕ್ಕೆ ನಾವು ಮಲ್ಕೊಂಡ್ರೆ ಅವನು ಮಲ್ಕೋತಾನೆ, ನೋಡೋಣ ಏನು ಮಾಡ್ತಾನೆ ಅಂತೇಳಿ ಹಾಗೇನೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಇಬ್ಬರು ಮಲ್ಕೊಂಡಿದ್ವಿ. ಅವ್ನ ಮಾತು ನೋಡಿ ಎಷ್ಟು ಮಾತಾಡ್ತಾ ಇದ್ದಾನೆ, ಮಾ ಅಂತ ಅಂದ್ಕೊಂಡು ಅದು ತುಂಬ ಇಷ್ಟ ಆಯಿತು. ಹಾಗಾಗಿ ಈ ವಿಡಿಯೋನು ಕೂಡ ಆ್ಯಡ್ ಮಾಡಿದೆ, ಚೆನ್ನಾಗಿತ್ತಲ್ಲ ಅಂತೇಳಿ. ಮತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.